ಸ್ನೇಹಿತರೆ, ಇರಾನ್ನಲ್ಲಿ ಅಲಿ ಖಾಮಿನೈ ಯುಗಾಂತ್ಯಾಗಿ ಹೊಸ ಬಾಸ್ ಬಂದಾಗಿದೆ ಇರಾನ್ಗೆ. ಅಮೆರಿಕ, ಇಸ್ರೇಲ್ ಸೇರಿ ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನೈರನ್ನ ಹೊಡೆದು ಹಾಕಿದ್ರು. ಈ ಸಾವಿನ ಬೆನ್ನಲ್ಲೇ ಇರಾನ್ನ ಹೊಸ ಸರ್ವಾಧಿಕಾರಿಯಾಗಿ, ಹೊಸ ಸುಪ್ರೀಂ ಲೀಡರ್ ಆಗಿ ಅವರ ಮಗ ಮುಜ್ತಬಾ ಖಾಮಿನೈಗೆ ಪಟ್ಟ ಕಟ್ಟಲಾಗಿದೆ. ಹಾಗಿದ್ರೆ ಯಾರು ಈ ಹೊಸ ನಾಯಕ ಮುಜ್ತಬಾ ಖಾಮಿನೈ? 56 ವರ್ಷದ ಸಾರ್ವಜನಿಕವಾಗಿ ಎಲ್ಲೂ ಕಾಣಿಸಿಕೊಳ್ಳದ ಈ ನಿಗೂಢ ಮನುಷ್ಯ ಸೀದಾ ಸುಪ್ರೀಂ ಲೀಡರ್ ಹುದ್ದೆಗೆ ಏರಿದ್ದು ಹೇಗೆ? ಈತನ ರಕ್ತ ಸಿಕ್ತ ಹಿನ್ನೆಲೆ ಏನು? ಭಯಾನಕ ಸತ್ಯಕಥೆ ಏನು? ಮುಜ್ತಬಾ ಆಗಮನದಿಂದ ಇರಾನ್ ಯುದ್ಧದ ದಿಕ್ಕು ಯಾಕೆ ಬದಲಾಗುತ್ತೆ? ಈತ ಬರ್ತಾ ಇದ್ದ ಹಾಗೆ ಜಾಗತಿಕ ಸ್ಟಾಕ್ ಮಾರ್ಕೆಟ್ ಎಲ್ಲ ಪತನ ಆಗಿದ್ಯಾಕೆ? ಆಯಿಲ್ ಪ್ರೈಸ್ ಜಾಸ್ತಿ ಆಗಿದ್ಯಾಕೆ? ಎಲ್ಲಕ್ಕಿಂತ ಮುಖ್ಯವಾಗಿ ಅಪ್ಪನನ್ನೇ ಹೊಡೆದು ಹಾಕಿದ ಅಮೆರಿಕ ಮತ್ತು ಇಸ್ರೇಲ್ ಪಡೆಗಳು ಈತನ ಈಗ ನೆಕ್ಸ್ಟ್ ಟಾರ್ಗೆಟ್ ಮಾಡಿ ಮುಗಿಸ್ತಾರಾ? ಬನ್ನಿ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ನೆರಳಲ್ಲೇ ಬೆಳೆದ ನಿಗೂಢ ನಾಯಕ. ಸ್ನೇಹಿತರೆ, ಮುಜ್ತಬಾ ಖಾಮಿನೈ ಹೆಸರು ಇರಾನ್ನ ಸಾಮಾನ್ಯ ಜನರಿಗೂ ಪ್ರಪಂಚಕ್ಕೂ ಅಷ್ಟಾಗಿ ಗೊತ್ತಿಲ್ಲ. ಸರ್ನೇಮ್ ಗೊತ್ತು, ಯಾಕಂದ್ರೆ ಅಪ್ಪ ಕೂಡ ಸುಪ್ರೀಂ ಲೀಡರ್ ಆಗಿದ್ದವರು ಆಯತುಲ್ಲಾ ಅಲಿ ಖಾಮಿನೈ. ಆದ್ರೆ ಮುಜ್ತಬಾ ನಿಗೂಢ ಮನುಷ್ಯ. ಈತ ಯಾವತ್ತೂ ಕ್ಯಾಮರಾ ಮೈಕ್ ಮುಂದೆ ಬಂದು ದೊಡ್ಡ ಭಾಷಣ ಮಾಡೋದಿಲ್ಲ. 8 ಸೆಪ್ಟೆಂಬರ್ 1969ರಲ್ಲಿ ಹುಟ್ಟಿದ ಈತನಿಗೆ ಈಗ 56 ವರ್ಷ. ಬಾಲ್ಯದಿಂದಲೂ ತಂದೆಯ ಅಬ್ಬರವನ್ನ ನೋಡಿಕೊಂಡೇ ಬೆಳೆದ ಹುಡುಗ. ಅಲಿ ಖಾಮಿನೈ ಒಟ್ಟು 6 ಮಕ್ಕಳಿಗೆ ಜನ್ಮ ಕೊಟ್ಟರು. ಅದರಲ್ಲಿ ಮುಜ್ತಬಾ ಖಾಮಿನೈ 2ನೇ ಮಗ. ಈತನಿಗೆ ಮುಸ್ತಫಾ, ಮಸೂದ್, ಮೈಸಮ್ ಅನ್ನೋ 3 ಖಾಮಿನೈ ಸಹೋದರರಿದ್ದಾರೆ. ಹಾಗೆ ಬೋಶ್ರಾ, ಹೋದಾ ಅನ್ನೋ 2 ಸಹೋದರಿಯರಿದ್ದಾರೆ. ಅಚ್ಚರಿಯ ವಿಚಾರ ಅಂದ್ರೆ ಇರಾನ್ ಸರ್ಕಾರದಲ್ಲಿ ಈತನಿಗೆ ಯಾವುದೇ ಅಧಿಕೃತ ಹುದ್ದೆನೇ ಇರಲಿಲ್ಲ. ಯಾವತ್ತೂ ಒಬ್ಬ ಮಂತ್ರಿ ಆಗಿರಲಿಲ್ಲ, ಸೇನಾ ಕಮಾಂಡರ್ ಅಲ್ಲ, ಕನಿಷ್ಠ ಪಕ್ಷ ಸರ್ಕಾರದ ಒಬ್ಬ ವಕ್ತಾರ ಕೂಡ ಆಗಿರಲಿಲ್ಲ. ಮತ್ತೆ ಹೇಗೆ ಇದ್ದಕ್ಕಿದ್ದ ಹಾಗೆ ಸುಪ್ರೀಂ ಲೀಡರ್ ಆಗ್ಲಿಕ್ಕಾಯ್ತು? ಈ ಹಿಂದೆ ರೋಹುಲ್ಲಾ ಖೊಮೇನಿ ಇದ್ದಾಗ ಆಯತುಲ್ಲಾ ಅಲಿ ಖಾಮಿನೈ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ರು. ಅವರೊಟ್ಟಿಗೆ ತುಂಬಾ ದೀರ್ಘಕಾಲ ವರ್ಕ್ ಮಾಡಿದ್ರು, ಸರ್ಕಾರದಲ್ಲಿದ್ರು. ಆಯತುಲ್ಲಾ ಬೇರೆ ಆಗಿದ್ರು ಅಲ್ವಾ? ರೋಹುಲ್ಲಾ ಖೊಮೇನಿಗೂ ಆಯತುಲ್ಲಾ ಅಲಿ ಖಾಮಿನೈಗೂ ರಕ್ತ ಸಂಬಂಧ ಏನಿಲ್ಲ. ಆದ್ರೂ ಕೂಡ ಇಮಿಡಿಯೇಟ್ ಉತ್ತರಾಧಿಕಾರಿ ಆಗಿದ್ರು, ಸರ್ಕಾರದಲ್ಲಿ ಕೆಲಸ ಮಾಡಿದ್ರು. ಆಯತುಲ್ಲಾ ಬೇರೆ ಆಗಿದ್ರು. ಇವ್ರು ಹೆಂಗೆ? ಆಯತುಲ್ಲನೂ ಅಲ್ಲ ಇವರು. ಅಂದ್ರೆ ಆ ಧಾರ್ಮಿಕ ಪದವಿನೂ ಇವ್ರ ಹತ್ರ ಇಲ್ಲ, ಸರ್ಕಾರದಲ್ಲೇನೂ ಆಗಿರ್ಲಿಲ್ಲ. ಇದ್ದಕ್ಕಿದ್ದ ಹಾಗೆ ಹೇಗೆ ಉತ್ತರಾಧಿಕಾರಿ? ಅದಕ್ಕೆ ಉತ್ತರ ಬೈತೆ ರಹಬರಿ, ಅಂದ್ರೆ ಸುಪ್ರೀಂ ಲೀಡರ್ ಕಚೇರಿ. ಮುಜ್ತಬಾ ಹಿಂದಿನಿಂದಲೂ ತನ್ನ ತಂದೆಯ ಆಡಳಿತದಲ್ಲಿ ತೆರೆಯ ಹಿಂದಿನ ರೂವಾರಿಯಾಗಿ ವರ್ಕ್ ಮಾಡಿದ್ದ ವ್ಯಕ್ತಿ. ಯಾವುದೇ ಹುದ್ದೆ ಇಲ್ಲದೆ ಇದ್ರೂ ಕೂಡ ಸುಪ್ರೀಂ ಲೀಡರ್ ಕಚೇರಿಯ ಸಂಪೂರ್ಣ ಕಂಟ್ರೋಲ್ ಇಟ್ಕೊಂಡಿದ್ದ ವ್ಯಕ್ತಿ. ತಂದೆ ಅಲಿ ಖಾಮಿನೈಯನ್ನ ಯಾರು ಭೇಟಿ ಆಗಬೇಕು, ಯಾವ ಮಾಹಿತಿ ತಂದೆ ಕಿವಿಗೆ ಮುಟ್ಟಬೇಕು ಅನ್ನೋದನ್ನ ನಿರ್ಧಾರ ಮಾಡ್ತಾ ಇದ್ದಿದ್ದೆ ಈ ಮುಜ್ತಬಾ. ಇರಾನ್ನ ನ್ಯಾಯಾಂಗ ವ್ಯವಸ್ಥೆ, ಸರ್ಕಾರಿ ಮಾಧ್ಯಮ ಮತ್ತು ಗುಪ್ತಚರ ಇಲಾಖೆಯ ನೇಮಕಾತಿಗಳೆಲ್ಲವೂ ಈತನ ಕಣ್ಗಾವಲಲ್ಲೇ ನಡೀತಾ ಇದ್ವು. ಸೊ ಅಧಿಕೃತ ಹುದ್ದೆ ಇಲ್ಲದೆ ಇದ್ರು ಇಡೀ ಸಿಸ್ಟಮ್ ಅನ್ನ ತನ್ನ ಕಂಟ್ರೋಲ್ನಲ್ಲಿ ಇಟ್ಟುಕೊಂಡಾಗಿತ್ತು ಈ ಮುಜ್ತಬಾ. ಈತನನ್ನ ಜಾಗತಿಕ ಮಟ್ಟದ ರಾಜಕೀಯ ತಜ್ಞರು ದಿ ಮೋಸ್ಟ್ ಪವರ್ಫುಲ್ ಮ್ಯಾನ್ ಇನ್ ಇರಾನ್ ವಿದೌಟ್ ಅನ್ ಅಫಿಷಿಯಲ್ ಟೈಟಲ್ ಅಂತ ಕರಿತಾ ಇದ್ರು. ಸೊ ಈ ರೀತಿ ಅಪ್ಪನ ಉದ್ದುದ್ದದ ನೆರಳಲ್ಲೇ ನಿಗೂಢವಾಗಿ ಬೆಳೆದ ಈ ವ್ಯಕ್ತಿ ತಂದೆಯ ವಯಸ್ಸು ಮತ್ತು ಅನಾರೋಗ್ಯದ ಲಾಭವನ್ನ ಪಡೆದು ಇಡೀ ಇರಾನ್ ಅನ್ನ ಆಲ್ರೆಡಿ ರೂಲ್ ಮಾಡ್ತಾ ಇದ್ದ. ಏನೋ ಸ್ನೇಹಿತರೆ, ಈ ನಡುವೆ ನಿಮಗೆ ಏನಾದ್ರೂ ಕೂಡ ಶಾಂತಿಯಿಂದ ಕಾಶಿ, ಅಯೋಧ್ಯೆ, ರಾಮ ಮಂದಿರ ಎಲ್ಲ ನೋಡ್ಕೊಂಡ್ ಬರ್ಬೇಕು ಅನ್ನೋ ಆಸಕ್ತಿ ಇದ್ರೆ 7 Sands ಟೂರಿಸಂ ಅವರ ಈ ಪ್ಯಾಕೇಜ್ ನಿಮಗೆ ಯೂಸ್ ಆಗ್ಬೋದು. ಕಾಲ್ ಮಾಡಿ ಹೋಗಿ ಬರ್ಬೋದು. ಮುಜ್ತಬಾ ಭಯಾನಕ ಹಿನ್ನೆಲೆ. ಸ್ನೇಹಿತರೆ, ಮುಜ್ತಬಾ ಖಾಮಿನೈ ಕೇವಲ ನಿಗೂಢ ಮನುಷ್ಯ ಅಷ್ಟೇ ಅಲ್ಲ, ಅಪ್ಪನಿಗಿಂತಲೂ ಭಯಾನಕ, ಡೇಂಜರಸ್ ವ್ಯಕ್ತಿ ಈತ. ಈತನ ಕೈಗೆ ರಕ್ತದ ಕಲೆಗಳು ಅಂಟಿದ್ದು ಇವತ್ತೆಲ್ಲ ಬಹಳ ಹಿಂದೆನೆ. ನೇರ ಹುದ್ದೆ ಇಲ್ಲದೆ ಇದ್ರೂ ಕೂಡ ಇರಾನ್ ಅತ್ಯಂತ ಪ್ರಬಲ ಸೇನಾ ಪಡೆಯಾಗಿರೋ IRGC ಇದೆಯಲ್ಲ, ಖಾಮಿನೈ ಹುಟ್ಟು ಹಾಕಿದ ಪ್ರತ್ಯೇಕ ಮಿಲಿಟರಿ ಇರಾನ್ ಒಳಗಡೆ, ಅದರೊಂದಿಗೆ ಈತನಿಗೆ ಬಹಳ ಡೀಪ್ ನಂಟಿದೆ. IRGC ಒಂದಿಗೆ ಸೇರ್ಕೊಂಡು ಈತ ಅನಧಿಕೃತವಾಗಿ ಅಂದ್ರೆ ಅನ್ಅಫಿಷಿಯಲ್ ಆಗಿ ಸಿಕ್ಕಾಪಟ್ಟೆ ಸಾಮೂಹಿಕ ಹತ್ಯೆಗಳನ್ನು ಮಾಡಿಸಿರೋ ಆರೋಪವನ್ನ ಹೊತ್ತಿರೋ ವ್ಯಕ್ತಿ. 2009ರಲ್ಲಿ ಇರಾನ್ನಲ್ಲಿ ನಡೆದ ಗ್ರೀನ್ ಮೂವ್ಮೆಂಟ್ ನಿಮಗೆ ನೆನಪಿರಬಹುದು. ಅಧ್ಯಕ್ಷೀಯ ಚುನಾವಣೆಯ ಅಕ್ರಮದ ವಿರುದ್ಧ ಲಕ್ಷಾಂತರ ಜನ ಬೀದಿಗಿಳಿದು ಹೋರಾಟ ಮಾಡಿದ್ರು. ಆ ಬೃಹತ್ ಸರ್ಕಾರಿ ವಿರೋಧಿ ಪ್ರತಿಭಟನೆಗಳನ್ನು ಅತ್ಯಂತ ಕ್ರೂರವಾಗಿ ಹತ್ತಿಕ್ಕಿದ್ದು ಇದೇ ಮುಜ್ತಬಾ ಮತ್ತು ಅವರ ಕಂಟ್ರೋಲ್ನಲ್ಲಿದ್ದ IRGC ಮತ್ತು ಬಸೀಜ್ ಮಿಲಿಷಿಯಾ. ಸುಪ್ರೀಂ ಲೀಡರ್ ಆಫೀಸ್ನಿಂದ ನೇರವಾಗಿ IRGC ಕಮಾಂಡರ್ಗಳಿಗೆ ಮತ್ತು ಬಸೀಜ್ ಮಿಲಿಷಿಯಾ, ಈ ಅರೆಸೈನಿಕ ಪಡೆಗೆ ಈತ ನೇರವಾಗಿ ಆರ್ಡರ್ ಕೊಡ್ತಾ ಇದ್ದ. ರಸ್ತೆಯಲ್ಲಿ ನಿಂತು ಹಕ್ಕು ಕೇಳಿದ 100 ಅಮಾಯಕರನ್ನ ಗುಂಡಿಕ್ಕಿ ಕೊಲ್ಲಲಾಯಿತು. ಅವತ್ತು ಸಾವಿರಾರು ಜನರನ್ನ ಜೈಲಿಗೆ ಅಟ್ಟಿ ಚಿತ್ರಹಿಂಸೆ ಕೊಡ್ಲಾಯಿತು. ಎಲ್ಲ ರಕ್ತಪಾತದ ಮಾಸ್ಟರ್ ಮೈಂಡ್ ಆಗಿದ್ದೆ ಈ ಮುಜ್ತಬಾ. ಈತನ ಈ ಕ್ರೌರ್ಯ ಮತ್ತು ಮಿಡಲ್ ಈಸ್ಟ್ನಲ್ಲಿ ಅಶಾಂತಿ ಸೃಷ್ಟಿಸ್ತಿರೋ ಉಗ್ರ ಗುಂಪುಗಳಿಗೆ ಇರೋ ಈತನ ಬೆಂಬಲ ಅಮೆರಿಕಗೆ ಮೊದಲೇ ಗೊತ್ತಿತ್ತು.
ಅದಕ್ಕಾಗಿಯೇ ನವೆಂಬರ್ 4, 2019 ಅಮೆರಿಕದ ಟ್ರೆಜರಿ ಡಿಪಾರ್ಟ್ಮೆಂಟ್ ಈತನ ಮೇಲೆ ಕಠಿಣ ನಿರ್ಬಂಧಗಳನ್ನು ಸ್ಯಾಂಕ್ಷನ್ಸ್ ಅನ್ನ ಯಾವಾಗ 6-7 ವರ್ಷಗಳ ಹಿಂದೆನೇ ಹಾಕಿದೆ. ಆದರೆ ನಿರ್ಬಂಧಗಳನ್ನು ಕೇರ್ ಮಾಡಿದೆ ಮುಜ್ತಬಾ ತೆರೆ ಹಿಂದಿನಿಂದ ತನ್ನ ಆಟಗಳನ್ನು ಮುಂದುವರಿಸಿದ್ದ. ಇದನ್ನ ಭಯಾನಕ ಚರಿತ್ರೆ ಕಂಟಿನ್ಯೂ ಆಗಿತ್ತು. ಬಾಯಲ್ಲಿ ಧರ್ಮ, ಬೇನಾಮಿ ಆಸ್ತಿ ಮರ್ಮ. ಸ್ನೇಹಿತರೆ, ಇರಾನ್ನ ಸುಪ್ರೀಂ ಲೀಡರ್ ಆಗಿದ್ದ ಈಗ ತೀರ್ಕೊಂಡಿರೋ ಆಯತುಲ್ಲಾ ಅಲಿ ಖಾಮಿನಾಯ್, ಈಗ ಮಗ ಮುಜ್ತಬಾ ಖಾಮಿನಾಯ್ ನೋಡೋಕೆ ಸಿಂಪಲ್ ಆಗಿ ಧಾರ್ಮಿಕ ವ್ಯಕ್ತಿಗಳಂತೆ ಕಾಣಿಸಬಹುದು ತುಂಬ ಜನರ ಕಣ್ಣಿಗೆ. ಆದರೆ ಧರ್ಮದ ಹೆಸರಲ್ಲಿ ದ್ವೇಷ ಹುಟ್ಟಾಕಿದ್ದಾರೆ ಇವರು. ಅಮೆರಿಕ, ಇಸ್ರೇಲ್ ಮತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳ ನಡುವೆ ಬೇಷ ಬಿತ್ತುತ್ತಾ ಇರೋದೇ ಇವರ ಪಬ್ಲಿಕ್ ಇಮೇಜ್, ಇವರ ಸರ್ವೈವಲ್ ಟೂಲ್. ಆದರೆ ಇವ್ರದ್ದು ಎಂಥ ದ್ವಂದ್ವ ನೀತಿ ಗೊತ್ತಾ? ಬಾಯಲ್ಲಿ ಇವರು ಧಾರ್ಮಿಕ ವಿಚಾರಗಳನ್ನು ಮಾತಾಡಿ ಜೀವನದಲ್ಲಿ ಮಾಡಿರೋದೆಲ್ಲ ವಿದೇಶಗಳಲ್ಲಿ ಆಸ್ತಿ. ಯಾವ ಅಮೆರಿಕ ಮತ್ತು ಅದರ ಮಿತ್ರರನ್ನ ಇವರು ದಿನ ಬೆಳಗಾದರೆ ಬೈತಾರೋ ಅದೇ ರಾಷ್ಟ್ರಗಳಲ್ಲಿ ಇವರ ಬೇನಾಮಿ ಆಸ್ತಿ ಸಿಕ್ಕಾಪಟ್ಟೆ ಸಾವಿರಾರು ಕೋಟಿಗಳಲ್ಲಿದೆ. ರಿಪೋರ್ಟ್ಸ್ ಪ್ರಕಾರ ಇರಾನ್ನಲ್ಲಿ ಸ್ಯಾಟದ್ ಅನ್ನೋ ಬೃಹತ್ ಆರ್ಥಿಕ ಸಾಮ್ರಾಜ್ಯ ಇದೆ. ಇದು ನೇರವಾಗಿ ಸುಪ್ರೀಂ ಲೀಡರ್ ಕಂಟ್ರೋಲ್ನಲ್ಲಿರೋ ಸಂಸ್ಥೆ. ಇದರ ಒಟ್ಟು ಮೌಲ್ಯ $95 ಬಿಲಿಯನ್, ಲಕ್ಷಾಂತರ ಕೋಟಿ ರೂಪಾಯಿಗಳ ವ್ಯಾಲ್ಯೂಯೇಷನ್. ರಿಯಲ್ ಎಸ್ಟೇಟ್, ಆಯಿಲ್, ಟೆಲಿಕಾಂ ಎಲ್ಲವೂ ಇವರ ಕೈಯಲ್ಲಿ. ಇದಕ್ಕೆ ಯಾವುದೇ ಟ್ಯಾಕ್ಸ್ ಇಲ್ಲ, ಸರ್ಕಾರದ ಲೆಕ್ಕವೂ ಇದಕ್ಕಿಲ್ಲ. ಈ ಬೃಹತ್ ಸಂಪತ್ತನ್ನು ಮುಜ್ತಬಾ ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಲಂಡನ್ ಮತ್ತು ದುಬೈನಲ್ಲಿ ಇವರ ಹೆಸರಲ್ಲಿ ಬಿಲಿಯನ್ ಗಟ್ಟಲೆ ಅಕ್ರಮ ಆಸ್ತಿ ಇದೆ, ಬಿಸ್ನೆಸ್ ಇದೆ. ಲಂಡನ್ ಒಂದರಲ್ಲೇ 100 ಮಿಲಿಯನ್ ಅಧಿಕ ಮೌಲ್ಯದ ಐಷಾರಾಮಿ ಬಂಗಲೆಗಳಿವೆ. ಇವೆಲ್ಲವೂ ಬೇನಾಮಿ ಹೆಸರುಗಳಲ್ಲಿ ಶೆಲ್ ಕಂಪನಿಗಳ ಮುಖಾಂತರ ನಡೀತಾ ಇದೆ. ಯಾರು ನಿರ್ಬಂಧ ಹಾಕಿದಾರೋ ಅದೇ ನೆಲದಲ್ಲಿ ಅಲ್ಲಿನ ಲಾಯರ್ಗಳನ್ನೇ ಬಳಸ್ಕೊಂಡು, ಅಲ್ಲಿನ ಕಂಪನಿಗಳನ್ನೇ ಬಳಸ್ಕೊಂಡು, ಅಲ್ಲಿ ಶೆಲ್ ಕಂಪನಿಗಳನ್ನ ಕ್ರಿಯೇಟ್ ಮಾಡಿ ಅಲ್ಲಿ ಆಸ್ತಿ ಖರೀದಿ ಮಾಡಿ ಇಟ್ಕೊಂಡಿದ್ದಾರೆ. ದೇಶದ ಜನರನ್ನ ಯುದ್ಧದ ಬೆಂಕಿಗೆ ತಳ್ಳಿ ಬಡತನದಲ್ಲಿ ಬೇಯುವಂತೆ ಮಾಡಿ ಈ ನಾಯಕರು ಲಂಡನ್, ದುಬೈಗಳಲ್ಲಿ ರಾಜ ವೈಭೋಗದ ಆಸ್ತಿಗಳನ್ನ ಮಾಡಿಟ್ಟಿದ್ದಾರೆ. ಕುಟುಂಬದ ಅಂತ್ಯ ಅಮೆರಿಕದ ಮುಂದಿನ ಟಾರ್ಗೆಟ್ ಈತನೇನಾ? ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಸುಪ್ರೀಂ ಲೀಡರ್ ಕಾಂಪೌಂಡ್ ಮೇಲೆ ಅಮೆರಿಕ, ಇಸ್ರೇಲ್ನ ನಿಖರವಾದ ಕ್ಷಿಪಣಿಗಳು ಅಪ್ಪಳಿಸಿದ್ವು. ಆ ದಾಳಿಯಲ್ಲಿ ಅಲಿ ಖಾಮಿನಾಯ್ ಮಾತ್ರ ಅಲ್ಲ, ಮುಜ್ತಬಾ ಅವರ ಪತ್ನಿ ಈ ಜಹ್ರಾ ಹದದ್ ಅದೆಲ್, ಸಹೋದರಿ, ಇಬ್ರು ಸೋದರಳಿಯರು ಎಲ್ಲ ಪ್ರಾಣವನ್ನ ಕಳ್ಕೊಂಡ್ರು. ಆದರೆ ಮುಜ್ತಬಾಗೆ ಏನೂ ಆಗಿಲ್ಲ. ಹೇಗೆ? ಆ ದಾಳಿ ನಡೆದ ಟೈಮ್ನಲ್ಲಿ ಮುಜ್ತಬಾ ಆ ಮುಖ್ಯ ಬಿಲ್ಡಿಂಗ್ನಲ್ಲೇ ಇರಲಿಲ್ಲ. ರಹಸ್ಯ ಹೇಗೆ ಅಂಥೇಳಿ, ಅಷ್ಟು ಇಂಪಾರ್ಟೆಂಟ್ ದೇಶಕ್ಕೆ ಸಂಬಂಧಪಟ್ಟ ಮೀಟಿಂಗ್ನಲ್ಲಿ ಎಲ್ಲ ಕಂಟ್ರೋಲ್ ಮಾಡ್ತಾ ಇದ್ದ ಮನುಷ್ಯ ಅವತ್ತು ಮಾತ್ರ ಅಲ್ಲಿ ಹಾಜರಿರಲಿಲ್ಲ. ಪಕ್ಕದಲ್ಲೇ ಬೇರೊಂದು ಕಟ್ಟಡದಲ್ಲಿ ಇದ್ದ ಕಾರಣ ಪ್ರಾಣಾಪಾಯದಿಂದ ಈತ ಪಾರಾಗಿದ್ದಾನೆ ಅಂತ ಹೇಳಲಾಗ್ತಿದೆ. ಇಡೀ ಕುಟುಂಬವನ್ನೇ ಕಳ್ಕೊಂಡ ಸೇಡಿನ ಬೆಂಕಿಯಲ್ಲಿ ಮುಜ್ತಬಾ ಈಗ ಕೊತ ಅಂತ ಕುದಿತಾ ಇರೋ ಒಂದು ಆತ್ಮ. ಆದರೆ ಅಸಲಿ ಪ್ರಶ್ನೆ ಇರೋದೆಲ್ಲ ಗೊತ್ತಾ? ಅಮೆರಿಕ ಮತ್ತು ಇಸ್ರೇಲ್ ಈಗ ಏನು ಮಾಡ್ತಾರೆ? ಅವರ ಉದ್ದೇಶ ರಿಜೀಮ್ ಚೇಂಜ್ ಮಾಡೋದಾಗಿತ್ತು. ಖಾಮಿನಾಯ್ ಆ್ಯಂಡ್ ಟೀಮ್ನ ಹೊಡೆದು ಹಾಕಿದ್ವಿ ಆಯಿತು ಅಂತ ಅಂದ್ಕೊಂಡ್ರು. ಆದರೆ ಆಗಿಲ್ಲ. ಇರಾನ್ ಸೆಟೆದು ನಿಂತಿದೆ, ಚಾಲೆಂಜ್ ಮಾಡ್ತಾ ಇದೆ. ಜೂನಿಯರ್ ಖಾಮಿನಾಯ್ ತಂದು ಕೂರಿಸ್ಬಿಟ್ಟು ಎಲ್ಲಿ ರಿಜೀಮ್ ಚೇಂಜ್ ಆಯಿತು, ಏನು ಆಗಿಲ್ವಲ್ಲ ಅಮೆರಿಕ ಅಂತ ಇರಾನ್ ಕೇಳ್ತಾ ಇದೆ ಈಗ. ಇದೇ ಕಾರಣಕ್ಕೆ CIA ಮತ್ತು ಮೊಸಾದ್ಗಳ ನೆಕ್ಸ್ಟ್ ಹೈ ವ್ಯಾಲ್ಯೂ ಟಾರ್ಗೆಟೇ ಈ ಮುಜ್ತಬಾ. ಇಸ್ರೇಲ್ ಮಿಲಿಟರಿ ಈಗ ಆಲ್ರೆಡಿ ಕ್ಲಿಯರ್ ಆಗಿ ಹೇಳಿದೆ, ಇಸ್ರೇಲ್ ಮೇಲೆ ದಾಳಿ ಮಾಡೋಕೆ ಆದೇಶ ಕೊಡೋ ಪ್ರತಿಯೊಬ್ಬನು ನಮ್ಮ ಟಾರ್ಗೆಟ್ ಅಂತ. ರಿಜೀಮ್ ಚೇಂಜ್ ಆಗಿಲ್ಲ ಅಂದ್ರೆ, ಬೇರೆ ಇನ್ನೊಬ್ಬರನ್ನ ಕೂರಿಸಿ ನೀವು ಇದೇ ಸಿಸ್ಟಮ್ ಕಂಟಿನ್ಯೂ ಮಾಡ್ತೀರಂದ್ರೆ ನಾವು ಚೇಂಜ್ ಆಗೋ ತನಕ ಬಿಡೋದಿಲ್ಲ ಅಂತ ಹೇಳಿ ಇವ್ರು ಡಿಕ್ಲೇರ್ ಮಾಡಿನೂ ಆಗಿದೆ. ಪೆಂಟಗನ್ ಕೂಡ ಅದನ್ನೇ ಹೇಳಿದೆ, ಇದು ರಿಜೀಮ್ ಚೇಂಜ್ ಅಲ್ಲ, ಇದು ಕಂಟಿನ್ಯೂಟಿ ಲೀಡರ್ಶಿಪ್ ಫಿಗರ್ ಈತ ಬಂದು ಕೂತಿರೋದು ಮುಜ್ತಬಾ ಅಂತ ಹೇಳಿದೆ. ವಿವಾದದ ಪಟ್ಟ, ಅಸೆಂಬ್ಲಿಯ ಆಟ. ಎಷ್ಟೆಲ್ಲ ಟೆನ್ಷನ್, ಜೀವ ಬೆದರಿಕೆ ಇದ್ರೂ ಕೂಡ ಇರಾನ್ನ 88 ಸದಸ್ಯರ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ ಮುಜ್ತಬಾನನ್ನೇ ಹೊಸ ಸುಪ್ರೀಂ ಲೀಡರ್ ಆಗಿ ಆಯ್ಕೆ ಮಾಡಿದ್ದಾರೆ. ಈ ಆಯ್ಕೆ ಇರಾನ್ ಒಳಗಡೆ ವಿವಾದಕ್ಕೆ ಕಾರಣ ಆಗಿದೆ. ಯಾಕೊತ್ತಾ? ಇರಾನ್ನ ಸಂವಿಧಾನದ ಪ್ರಕಾರ ಸುಪ್ರೀಂ ಲೀಡರ್ ಆಗೋ ವ್ಯಕ್ತಿಗೆ ಆಯತೊಲ್ಲಾ ಅನ್ನೋ ಅತ್ಯುನ್ನತ ಧಾರ್ಮಿಕ ಹುದ್ದೆ ಇರಬೇಕು. ಆದರೆ ಮುಜ್ತಬಾ ಕೇವಲ ಹೊಜತೋ ಇಸ್ಲಾಂ, ಮಧ್ಯಮ ಹಂತದ ಕ್ಲರಿಕ್, ಧಾರ್ಮಿಕ ಮುಖಂಡ ಅಷ್ಟೇ. ಆ ಹುದ್ದೆಯನ್ನು ಮಾತ್ರ, ಆ ಪದವಿಯನ್ನು ಮಾತ್ರ ಈತ ಹೊಂದಿರೋದು. ಮತ್ತೊಂದು ದೊಡ್ಡ ವಿಚಾರ ಏನು ಅಂದರೆ 1979ರ ಇಸ್ಲಾಮಿಕ್ ಕ್ರಾಂತಿಯ ಮೂಲ ಉದ್ದೇಶನೇ ರಾಜಪ್ರಭುತ್ವ ಅಥವಾ ವಂಶ ಪಾರಂಪರ್ಯವನ್ನ ಕಿತ್ತು ಬಿಸಾಕೋದು. ಆದ್ರೆ ಈಗೇನಾಗಿದೆ? ಅಪ್ಪನಿಂದ ಮಗನಿಗೆ ಪಟ್ಟ ಹೋಗಿದೆ. ಇದು ಕ್ರಾಂತಿಯ ನಿಯಮಗಳಿಗೆ ವಿರುದ್ಧ ಅಲ್ವಾ? ಮತ್ತೆ ರಾಜಪ್ರಭುತ್ವ ಇಂಡೈರೆಕ್ಟ್ ಆಗಿ ಬಂತಲ್ವಾ ಅಂತ ಒಂದಷ್ಟು ಜನ ಕೇಳ್ತಾ ಇದ್ದಾರೆ. ಹಾಗಿದ್ರೂ ಕೂಡ ಈತನ ಆಯ್ಕೆ ಹೇಗಾಯ್ತು? ಅಮೆರಿಕ ಇಸ್ರೇಲ್ ದಾಳಿಯ ಭೀಕರ ಪರಿಸ್ಥಿತಿಯಲ್ಲಿ ಇರಾನ್ನ ಪ್ರಬಲ ಸೇನೆ IRGC ಅದರ ಕಮಾಂಡರ್ಗಳು ಅಸೆಂಬ್ಲಿಯ 88 ಧಾರ್ಮಿಕ ಮುಖಂಡರ ಮೇಲೆ ತೀವ್ರ ಒತ್ತಡ, ಬೆದರಿಕೆ ಹಾಕಿದ್ದಾರೆ.
ಯುದ್ಧದ ಟೈಮ್ ಆಡಳಿತ ಕುಸಿಬಾರದು, ಖಾಮಿನೈನೇ ಬೇಕು, ಮೈ ಖಾಮಿನೈನೇ ಬೇಕು ಅಂತ ಖಂಡ ತುಂಡವಾಗಿ ಆತುರವಾಗಿ ಆನ್ಲೈನ್ ವೋಟಿಂಗ್ ಮಾಡಿಸಿ ಬಲವಂತವಾಗಿ ಮೊಜ್ತವಾಗಿ ಪಟ್ಟವನ್ನ ಕಟ್ಟಿದ್ದಾರೆ IRGCನವರು ಅಂತ ಹೇಳಲಾಗ್ತಿದೆ. ಯುದ್ಧದ ಭವಿಷ್ಯ ಮುಂದೇನು? ಇದೀಗ ಇರಾನ್ ಇಸ್ರೇಲ್ ಯುದ್ಧ ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿದೆ. ಇಂಥ ಬಿಕ್ಕಟ್ಟಿನ ಟೈಮ್ನಲ್ಲಿ ಇರಾನ್ನ ಚುಕ್ಕಾಣಿ ಮೊಜ್ತಬಾ ಖಾಮಿನೈ ಕೈ ಸೇರಿದೆ. ಇವರು ಇರಾನ್ ಮತ್ತು ಮಿಡಲ್ ಈಸ್ಟ್ ನ ಯುದ್ಧದ ಭವಿಷ್ಯವನ್ನ ಹೇಗೆ ನಿರ್ಧಾರ ಮಾಡಬಹುದು? ತಜ್ಞರ ಪ್ರಕಾರ ಮೊಜ್ತಬಾ ಹಿಂದೆ ಸರಿಯೋ ಲಕ್ಷಣಗಳಿಲ್ಲ. ಮೊಜ್ತಬಾಗೆ ತನ್ನ ಅಧಿಕಾರ ಉಳಿಸ್ಕೊಳ್ಳೋಕೆ ಇದು ಅನಿವಾರ್ಯ, ಜೀವ ಉಳಿಸ್ಕೊಳ್ಳೋಕು ಕೂಡ ಇದು ಅನಿವಾರ್ಯ. ಫೈಟ್ ಮಾಡಲೇಬೇಕು. ಈತನ ಹಿಂದೆ ನಿಂತಿರೋದು IRGC ಪಡೆ. ಇವರಿಗೆ ಮಿಡಲ್ ಈಸ್ಟ್ ಮೇಲಿನ ಪ್ರಭಾವ, ಆ ಭಾಗದಲ್ಲಿ ಒಂದು ಹವಾ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅತ್ತ ಮೊಜ್ತಬಾಗೆ ಕುಟುಂಬದ ಸಾವಿಗೆ ಸೇಡು ತೀರಿಸಿಕೊಳ್ಳೋ ಹಠ ಕೂಡ ಇದೆ. ಮತ್ತೊಂದು ಕಡೆ ಅಮೆರಿಕದ ಡ್ರೋನ್ಗಳಿಂದ ತನ್ನ ಪ್ರಾಣ ಉಳಿಸಿಕೊಳ್ಳೋ ಚಾಲೆಂಜ್ ಎರಡೂ ಕೂಡ ಇದೆ. ಎಲ್ಲಕ್ಕಿಂತ ಭೀಕರವಾಗಿ ತನ್ನ ರಕ್ಷಣೆಗೆ ಇರಾನ್ನ ಅಣ್ವಸ್ತ್ರ ಕಾರ್ಯಕ್ರಮವನ್ನ ಮತ್ತಷ್ಟು ವೇಗಗೊಳಿಸೋ ಅಪಾಯ ಕೂಡ ಇದೆ. ಸೊ ಸ್ನೇಹಿತರೆ, ಮೊಜ್ತಬಾ ಆಯ್ಕೆ ಇಡೀ ಯುದ್ಧವನ್ನ ಈಗ ಇಬ್ಬರ ಪಾಲಿಗೂ, ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ಎರಡೂ ಗುಂಪುಗಳಿಗೂ ಕೂಡ ಡೂ ಆರ್ ಡೈ ಮಾಡಲೇಬೇಕು, ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗಲೇಬೇಕು. ನೌ ಆರ್ ನೆವರ್ ಅನ್ನೋ ವಾರ್ ಅನ್ನ ಈಗ ತಂದಿಟ್ಟಿದೆ. ಸಣ್ಣ ಕಾರ್ಯಾಚರಣೆ ಇಲ್ಲ, ಇದು ಪ್ರೊಲಾಂಗ್ಡ್ ವಾರ್ ಆಗುತ್ತೆ. ಇದು ಯಾಕೆ ಅಂತ ಹೇಳಿದ್ರೆ, ಆರಂಭದಲ್ಲಿ ಹೇಳಿರೋ ಪ್ರಕಾರ ನಿಮಗೆ ರಿಜಿಮ್ ಚೇಂಜ್ ನ ಉದ್ದೇಶ ಈಡೇರಲ್ಲ. ಟ್ರಂಪ್ ಎಲ್ಲರೂ ಕೂಡ ಶೇಮ್ ಅಂತಾರೆ. ನೀವು ಮಾಡಿದ್ಯೇನು? ವಯಸ್ಸಾಗಿದ್ರು ಅವ್ರು, ಇಲ್ಲಾಂದ್ರೂ ಕೂಡ ಹೋಗ್ತಾ ಇದ್ರು. ಸ್ವಲ್ಪ ಟೈಮಲ್ಲಿ ಮನುಷ್ಯನ ಆಯಸ್ಸಿಗೆ ಲಿಮಿಟೇಷನ್ಸ್ ಇದೆ. ಖಾಮಿನೈ, ಮೊಜ್ತಬಾ ಖಾಮಿನೈ ಬರ್ತಾ ಇದ್ರು, ಆಲ್ರೆಡಿ ಬಂದ್ ಆಯ್ತಲ್ಲ ಅವರು ಅನ್ನೋ ಪ್ರಶ್ನೆಯನ್ನ ಕೇಳ್ತಾರೆ. ರಿಜಿಮ್ ಚೇಂಜ್ ಆಗಿಲ್ವಲ್ಲ ಅನ್ನೋ ಪ್ರಶ್ನೆಯನ್ನ ಕೇಳ್ತಾರೆ. ಹಾಗಾಗಿ ಯುದ್ಧ ಭಯಾನಕ ಸನ್ನಿವೇಶಕ್ಕೆ ಹೋಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಆಗೋ ಪ್ರತಿ ಬೆಳವಣಿಗೆಯನ್ನು ನಿಮಗೆ ತಲುಪಿಸುವ ಪ್ರಯತ್ನವನ್ನ ನಾವು ಮಾಡ್ತೀವಿ. ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡದಿರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಆಮೇಲೆ ಅಲ್ಲಿ ಬರೋ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ, ಕಾಂಟೆಂಟ್ ಅನ್ನ ನೋಡೋಕೆ ಶುರು ಮಾಡಬಹುದು. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಸಪೋರ್ಟ್ ನಮ್ಮ ತಂಡಕ್ಕೆ ಸಿಕ್ಕ ಹಾಗೂ ಕೂಡ ಆಗುತ್ತೆ ಸ್ನೇಹಿತರೆ. ಇದರಿಂದ ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ಎಲ್ಲೇ ಇರಿ, ಸೇಫ್ ಆಗಿರಿ ಸ್ನೇಹಿತರೆ. ನಮಸ್ತೆ.